ಹಾಯ್ ನಮಸ್ತೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ರಾಠೋಡ್ ಅಫಿಸಿಯಲ್ ಕ್ಲಾಸಸ್ಗೆ ತಮಗೆಲ್ಲರಿಗೂ. ನಾನು ನಿಮ್ಮ ಸಂತೋಷ್ ರಾಠೋಡ್. ಭೂಗೋಳಶಾಸ್ತ್ರದಲ್ಲಿ ಪ್ರಮುಖವಾದ ಒಂದು ಘಟ್ಟವಾದರೆ ಯಾವುದು ಅಂದ್ರೆ ಅದು ಭೂಗೋಳ ಅಂತ ಹೇಳಿ ನೋಡ್ತೀವಿ. ಅದರ ಜೊತೆಗೆ ನಾವೇನ್ ಮಾಡೋಣ ಇವತ್ತಿನ ತರಗತಿಯಲ್ಲಿ ಅಂದ್ರೆ ಗ್ಲೋಬ್ ಮತ್ತು ನಕಾಶೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀನಿ. ಜೊತೆಗೆ ಈ ಟಾಪಿಕ್ ನಲ್ಲಿ ನಾವು ಏನೇನು ಅರ್ಥ ಮಾಡ್ಕೋತೀವಿ ಅಂದ್ರೆ ಭೂಗೋಳ ವಿಜ್ಞಾನವನ್ನು ಅರಿತುಕೊಳ್ಳಲು ನಾವು ಒಂದು ಮಾದರಿ ರೂಪದಲ್ಲಿ ಒಂದು ಗ್ಲೋಬ್ ಅನ್ನು ತಯಾರಿ ಮಾಡ್ಕೊಂಡಿವಿ. ಜೊತೆಗೆ ಆ ಗ್ಲೋಬಿನ ಮೇಲೆ ನಕಾಶೆಗಳು ಕೂಡ ನೋಡ್ತೀವಿ. ಅವು ಭೂಗೋಳ ಶಾಸ್ತ್ರದ ಒಂದು ಅಧ್ಯಯನ ಮಾಡಲು ಒಂದು ಉತ್ತಮವಾದ ಕಲಿಕಾ ಸಾಧನೆಯಾಗಿದೆ ಅಂತ ಹೇಳಿ ನೋಡ್ತೀವಿ. ಜೊತೆಗೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಗ್ಲೋಬಿನ ಅರ್ಥ ಮತ್ತು ಉಪಯೋಗಗಳ ಬಗ್ಗೆ ತಿಳಿಯೋಣ. ಹಂತ ಹಂತವಾಗಿ ನಕಾಶೆಯ ಅರ್ಥ, ವಿಧಗಳು, ಜೊತೆಗೆ ಅವುಗಳ ಉಪಯೋಗಗಳ ಬಗ್ಗೆ ತಿಳಿಯಲು ಬಹಳ ಅನುಕೂಲವಾಗುತ್ತದೆ. ನಕಾಶೆಯಲ್ಲಿ ನಾವು ಯಾವ ರೀತಿಯಾಗಿ ಒಂದು ಗುರುತಿಸಬೇಕು ಹಾಗೂ ಅದರ ಉಪಯೋಗಗಳನ್ನು ಪಡೆದುಕೊಳ್ಬೇಕು, ಜೊತೆಗೆ ಓದಲು ಯಾವ ರೀತಿಯಾಗಿ ಸಹಾಯಕವಾಗುತ್ತೆ ಅಂತ ಹೇಳಿ, ಹಾಗೆ ಚಿಹ್ನೆಗಳು, ಯಾವ್ಯಾವ ಚಿಹ್ನೆಗಳು ಎಲ್ಲೆಲ್ಲಿ ನಮ್ಮ ಭೂಮಿಯ ಮೇಲೆ ಗುರುತಿಸಿಕೊಂಡಿದ್ದಾವೆ ಅಂತ ಹೇಳಿ ನೋಡ್ತೀವಿ. ಮೊದಲನೇದಾಗಿ ಯಾವ್ದಂದ್ರೆ ಒಂದು ಮಾದರಿ ಗ್ಲೋಬ್ ಅಂದ್ರೆ ಮಾಡರ್ನ್ ಗ್ಲೋಬ್ ಅಂತ ಹೇಳಿ ನೋಡ್ತೀವಿ. ವಿದ್ಯಾರ್ಥಿಗಳೇ, ತಾವು ಈಗಾಗಲೇ ಏನ್ ನೋಡಿರಂದ್ರ ಒಂದು ಮಾದರಿಯುತವಾದ ಗೋಳವನ್ನು ನಾವು ವಿಜ್ಞಾನ ವಿಷಯದಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಅದರ ಆಕಾರ ಮತ್ತು ಗಾತ್ರದ ಕುರಿತು ನಾವು ಅಧ್ಯಯನ ಮಾಡಿದ್ದೀವಿ ಅಂತ ಹೇಳ್ತೀನಿ. ಭೂಮಿಯನ್ನು ಏನಂತ ಕರೀತಾರೆ ಅಂದ್ರೆ ಒಂದು ಜಿಯಾಡ್ ಆಕಾರದಲ್ಲಿ ನೋಡ್ತೀವಿ. ಯಾವ ಆಕಾರದಲ್ಲಿ ನೋಡ್ತೀವಿ? ಭೂಮಿಯನ್ನು ಜಿಯಾಡ್ ಆಕಾರದಲ್ಲಿ ನೋಡ್ತೀವಿ. ಅದನ್ನು ಜಿಯಾ ಅಂತ ಹೇಳಿ ಕರಿತೀವಿ. ಅದನ್ನು ಯಾವ ರೀತಿಯಾಗಿ ಭೂಮಿ ಇದೆ ಅಂತ ಹೇಳಿ ಮಾನವರು ಏನ್ ಮಾಡ್ತಾರಂದ್ರೆ ಕೃತಕವಾಗಿ ಉಪಗ್ರಹಗಳನ್ನು ಮೇಲೆ ಬಿಟ್ಟು ಅದನ್ನು ಛಾಯಾಚಿತ್ರದ ಮೂಲಕ ನೈಜ ಚಿತ್ರಣ ಹಾಗೂ ಆಕಾರವನ್ನು ತೋರಿಸಲು ಪ್ರಯತ್ನ ಮಾಡಿದರು. ಅದರಲ್ಲಿ ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡ್ತೇವೆ ಅಂತ ಹೇಳಿ ನೋಡ್ತೀವಿ. ಭೂಮಿಯ ಪ್ರತಿರೂಪವಾದ ಮಾದರಿ ಒಂದು ಗ್ಲೋಬ್ ಇರುತ್ತಲ್ಲ, ತಯಾರಿಕೆ ಮಾಡುತ್ತಲ್ಲ, ಅದನ್ನು ಇದೇ ನೋಡ್ರಿ ವಿದ್ಯಾರ್ಥಿಗಳೇ. ನಾ ಇಲ್ಲಿ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಈ ಗ್ಲೋಬ್ ಐತಲ್ಲ, ಯಾವ ರೀತಿ ತಿರುಗಿಸಬಹುದು, ಇದ್ರ ಭೂಮಿಯ ಸಂಪೂರ್ಣವಾಗಿ ನೋಟವನ್ನು ನಾವು ಇಲ್ಲಿ ಪ್ರಪಂಚದ ನೋಟವನ್ನು ನಾವೇನ್ ಕಾಣ್ತೀವಿ, ಈ ಗ್ಲೋಬಿನ ಮೇಲೆ ಕಾಣ್ತೀವಿ. ಇದೇ ಗ್ಲೋಬ್ ನೋಡ್ರಿ, ಇಲ್ಲಿ ಹಾಕಿನಲ್ಲ ಸ್ಕ್ರೀನ್ ಮೇಲೆ, ಅದೇ ಅಂತ ಹೇಳಿ ನೋಡ್ತೀವಿ. ಇದತ್ತೇನ್ರಿ ಒಂದು ಗ್ಲೋಬಿನ ಒಂದು ಅರ್ಥ ರೂಪದಲ್ಲಿ ನೋಡ್ತೀವಿ. ವಿದ್ಯಾರ್ಥಿಗಳೇ, ನಾವು ಏನ್ ಮಾಡಿದ್ದೀವಿ ಅಂದ್ರ ಈಗ ತಾನೇ ಅರ್ಥದ ಬಗ್ಗೆ ಅಧ್ಯಯನ ಮಾಡೀವಿ. ಈಗ ಗ್ಲೋಬಿನ ಲಕ್ಷಣಗಳು ನೋಡಿದಾದ್ರೆ ಯಾವ ರೀತಿಯಾಗಿದೆ ಅಂತ ಹೇಳಿ, ಗ್ಲೋಬ್ ಇದು ಒಂದು ಚಿಕ್ಕ ಮಾದರಿಯಾಗಿದೆ. ಇದೇನ್ರಿ ಒಂದು ಸಣ್ಣ ಒಂದು ಮಾದರಿಯಾಗಿದೆ. ಮಾದರಿ ರೂಪದ ಒಂದು ಪ್ರಪಂಚದ ಒಂದು ಭೂಮಿಯನ್ನು ನಾವು ನೋಡ್ತೀವಿ. ಇದು ಯಾವ ರೀತಿಯಾಗಿದೆ? ನೈಜವಾದ ಗೋಲಾಕಾರವನ್ನು ತೋರಿಸುತ್ತದೆ. ಯಾವ ರೀತಿಯಾಗಿ? ನೈಜವಾದ ಗೋಲಾಕಾರವನ್ನು ತೋರಿಸುತ್ತದೆ. ಜೊತೆಗೆ ಹಲವು ಲಕ್ಷಣಗಳನ್ನು ಸಂಬಂಧಿಸಿದ ಮಾಹಿತಿಗಳು ಕೂಡ ಇದು ನೀಡಲು ಸಾಧ್ಯವಾಗಿದೆ ಅಂತ ಹೇಳಿ ನೋಡ್ತೀವಿ. ಇದೇನ್ರಿ ಗ್ಲೋಬಿನ ಲಕ್ಷಣಗಳು ನೋಡ್ತೀವಿ. ಇದೊಂದು ಮಕ್ಕಳಲ್ಲಿ ಕಲಿಕೆಯಲ್ಲಿ ಸರಳವಾದ ಉಪಕರಣ ಒಂದು ನೋಡ್ತೀವಿ. ಹಾಗೂ ವಿದ್ಯಾರ್ಥಿ ನೋಡಿ, ಈಗ ಗ್ಲೋಬ್ ತಂದು ನಿಮ್ ಮುಂದೆ ಇಡ್ತೀನಿ. ಈಗ ಇಟ್ಟಿದ್ಮೇಲೆ ಏನ್ ಮಾಡ್ತೀವಿ ನಾವು? ಅದನ್ನು ಇಟ್ಟು ತಿರುಗಿಸಿದಾಗ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆ ನಿಮಗೆ ಏನಾಗತ್ತ ತಿಳಿಯಲು ಸಹಾಯಕವಾಗತ್ತ ಅಂತ ಹೇಳಿ ನೋಡ್ತೀವಿ. ಈಗ ನೋಡ್ರಿ ಈಗ ಏನಾರ ಒಂದು ಕಾಲ್ಪನಿಕವಾಗಿ ನೋಡ್ರಿ. ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಒಂದು ವಿಮಾನ ತಗೊಂಡ್ಬರ್ತೀನಿ. ಈಗ ವಿಮಾನ ತಗೊಂಡ್ಬಂದ್ರೆ ನಾವೇನ್ತೀವಿ, ವಿಮಾನ ಹಂಗೈತಿ ಹಿಂಗೈತಿ ಅಂತ ಹೇಳಿ ನೋಡ್ತೀವಿ. ಹೌದಾ? ನಾವಂತೂ ಯಾರು ಶ್ರೀಮಂತರಲ್ಲ. ವಿಮಾನದೊಳಗೆ ಹೋದಾಗ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು ವಿಮಾನ ತಂದಿಟ್ಟಾಗ ಅಲ್ಲಿ ಒಂದು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಏನ್ ಗೊತ್ತಾಗತ್ತ, ವಿಮಾನದಲ್ಲಿ ಈ ರೀತಿನೂ ಇರತ್ತಾ, ಸೀಟ್ಗಳು ಇರ್ತಾವ, ಪೈಲಟ್ಗಳು ಇರ್ತಾರ, ಉಡಾವಣೆ ಮಾಡ್ಬೋದು, ಇಷ್ಟ ರಕ್ಷಣೆ ಐತಾ ಅಂತ ಹೇಳಿ ನಾವು ನೋಡ್ತೀವಿ. ವಿಮಾನದೊಳಗೆ ನೋಡ್ತೀವಲ್ಲ, ಹಂಗೇನು ಆಗತ್ತ ಅಂದ್ರ ಗ್ಲೋಬಿನಲ್ಲಿ ಮೇಲೆ ನಿಮ್ ಮುಂದೆ ತಂದಿಟ್ಟಾಗ ಅಲ್ಲಿನ ಮಾಹಿತಿಗಳು ಕೂಡ ನಮಗೆ ಸಂಪೂರ್ಣವಾಗಿ ತಿರುಗಿಸಿದಾಗ ಭೌಗೋಳಿಕ ಪರಿಕಲ್ಪನೆ ತಿಳಿಯುತ್ತದೆ ಅಂತ ಹೇಳಿ ನೋಡ್ತೀವಿ. ಇದೇನ್ರಿ ಗ್ಲೋಬಿನ ಲಕ್ಷಣಗಳು ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಗ್ಲೋಬಿನ ಉಪಯೋಗ ನೋಡೋಣ. ಇದರಿಂದ ಯೂಸಸ್ ಏನೇನೈತಿ ಗ್ಲೋಬಿಂದ ನೋಡಿ. ಮೊದಲನೇದಾಗಿ ಯಾವ್ದ್ರಿ?
ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗತ್ತ. ಇದು ಗ್ಲೋಬ್ ಏನಂದ್ರೆ ಒಂದು ಮಾದರಿಯಾದ ಒಂದು ಗ್ಲೋಬ್. ಇದು ಏನಾಗತ್ತ, ಭೂಮಿಯ ಆಕಾರ ಯಾವ ರೀತಿಯಾಗಿದೆ ಅಂತೇಳಿ ತಿಳಿಯಲು ಸಹಾಯಕವಾಗತ್ತ ಅಂತ ಹೇಳಿ ನೋಡ್ತೀವಿ. ಅದರ ಜೊತೆಗೆ ಭೂಮಿಯ ಮಾದರಿ ನೋಡ್ತೀವಿ, ಅದರ ಜೊತೆಗೆ ಭೂಮಿಯ ಮೇಲಿನ ಖಂಡಗಳು, ಸಮುದ್ರಗಳು ಮತ್ತು ಸಾಗರದ ಸನ್ನಿವೇಶಗಳು, ಅದರ ಗಾತ್ರ ಮತ್ತು ಆಕಾರ ಬಗ್ಗೆ ತಿಳಿಯಲು ನೆರವಾಗಲು ಯಾವ್ದ್ರಿ ಗ್ಲೋಬ್ ಒಂದು ಸಹಾಯವಾಗತ್ತ ಅಂತ ಹೇಳಿ ನೋಡ್ತೀವಿ. ಇದೇನ್ರಿ 2ನೇ ಪಾಯಿಂಟ್, ಉಪಯೋಗ. ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳು, ನಿಖರವಾದ ಸನ್ನಿವೇಶಗಳು, ಜೊತೆಗೆ ರಾಜ್ಯ ಮತ್ತು ದೇಶ, ದೇಶ ಮತ್ತು ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಹಾಗೂ ಊರು ಮತ್ತು ಊರು, ಈ ರೀತಿಯಾಗಿ ಹಂತವಾಗಿ ನಾವೇನ್ ನೋಡ್ತೀವಿ, ರಾಜ್ಯದ ರಾಜಕೀಯ ಗಡಿಗಳ ಬಗ್ಗೆ ನಾವು ತಿಳಿಯಲು ಏನಾಗತ್ತಂದ್ರೆ ಗ್ಲೋಬ್ ಒಂದು ಸಹಾಯವಾಗತ್ತೆ. ಹಾಗೆ ಉತ್ತಮ ಮಾದರಿ ಗೋಳವು ಏನಾಗತ್ತಂದ್ರ ಭೂ ಅಕ್ಷದ ವಾಲುವಿಕೆ ಯಾವ ರೀತಿಯಾಗಿ ವಾಲಿದೆ ಅಂತೇಳಿ ಭೂಮಿಯನ್ನು ಬಗ್ಗೆ ನಾವು ತಿಳಿಯಲು ಸಹಾಯಕವಾಗುತ್ತದೆ. ಜೊತೆಗೆ ಭೂಮಿಯ ಚಲನೆ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ತೀವಿ. ದೈನಂದಿನ ಚಲನೆಗಳು ಹಾಗೂ ವಾರ್ಷಿಕ ಚಲನೆಗಳು ಹಾಗೂ ಅವುಗಳ ಪರಿಣಾಮ ತಿಳಿಯಲು ಏನಾಗತ್ತ, ಒಂದು ಅನುಕೂಲವಾದ ಒಂದು ಯಾವ್ದ್ರಿ ಗ್ಲೋಬ್ ಅಂತ ಹೇಳಿ ನೋಡ್ತೀವಿ. ಅದರಲ್ಲಿ ಹಗಲು ರಾತ್ರಿ ಜೊತೆಗೆ ಋತುಗಳು ಅಂತೇಳಿ ನೋಡ್ತೀವಿ. ಹಾಗೂ ಮತ್ತೊಂದು ಪಾಯಿಂಟ್ಸ್ ನೋಡೋದಾದ್ರೆ, ಗ್ಲೋಬ್ ನಿಂದ ಭೂಮಿಯ ಮೇಲೆ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಲು ಸಹಾಯಕವಾಗತ್ತ ಅಂತ ಹೇಳಿ ನೋಡ್ತೀವಿ. ಈಗ ನಾವು ದಿನಾಲು ನೋಡುವ ಯಾವ್ದ್ರಿ ಪರ್ವತಗಳಾಗಿರ್ಬೋದು, ಪ್ರಸ್ಥಭೂಮಿಗಳಾಗಿರ್ಬೋದು, ಮೈದಾನಗಳಾಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಸಮುದ್ರದ ಅಕ್ಕಪಕ್ಕ ನಡುವೆ ಇರುವ ದ್ವೀಪಗಳಾಗಿರ್ಬೋದು, ನಮ್ಮ ನದಿಗಳಾಗಿರ್ಬೋದು, ಹುಲ್ಲುಗಾವಲ ಜೊತೆಗೆ ಅರಣ್ಯಗಳ ಬಗ್ಗೆ ನಾವು ಏನ್ ಮಾಡ್ತೀವಿ, ಸಂಪೂರ್ಣವಾಗಿ ಎಷ್ಟು ಪ್ರಮಾಣದ ಹಂಚಿಕೆಯಾಗಿದೆ ಅಂತ ಹೇಳಿ ತಿಳಿಯಲು ತಿಳಿಯಲು ಒಂದು ಸಹಾಯಕವಾಗತ್ತೆ ಅಂತ ಹೇಳಿ ನೋಡ್ತೀವಿ ವಿದ್ಯಾರ್ಥಿಗಳೇ. ನಾವು ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಏನೇನ್ ನೋಡ್ತೀವಿ, ಗ್ಲೋಬಿನ ಭೂಗೋಳ ಶಾಸ್ತ್ರದಲ್ಲಿ ಪ್ರಮುಖವಾದ ಯಾವ್ದ್ರಿ ಗ್ಲೋಬ್ ಅಂದ್ರ ಗ್ಲೋಬಿನ ಅರ್ಥ, ಅದರ ಲಕ್ಷಣಗಳು ಹಾಗೂ ಉಪಯೋಗಗಳ ಬಗ್ಗೆ ನೋಡಿದೀವಿ. ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ನಕಾಶೆ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ತೇನೆ. ಯಾಕಂದ್ರೆ ಹಂತವಾಗಿ ಕಲಿತಾ ಹೋದ್ರೆ ಏನಾಗತ್ತ, ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ ಅಂತ ಹೇಳಿ ತಿಳಿದುಕೊಳ್ಳಲು ಒಂದು ಸಹಾಯಕವಾಗುತ್ತೆ ಅಂತ ಹೇಳಿ ಬಯಸ್ತೀನಿ. ಜೊತೆಗೆ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ನಕಾಶೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.